ಡ್ಯಾಡ್, ನಮ್ ಕೇಸಲ್ಲಿ ರೇಪ್ ಮಾಡಿದ ಹಾಗೆ ಸರ್ಟಿಫೈ ಮಾಡಿದ ಡಾಕ್ಟ್ರೆ ಅವ್ರ ಕೇಸಲ್ಲಿ ನಪುಂಸಕ ಅಂತ ಸರ್ಟಿಫೈ ಮಾಡಿದ್ದಾರೆ. ಈಗ ನೀವೇನ್ ಮಾಡ್ತೀರಾ? ಡೋಂಟ್ ವರಿ, ಏನು ಭಯ ಬೇಕಾಗಿಲ್ಲ. ಕಾನೂನು ಅನ್ನೋ ಊರಿಗೆ ಬೇಕಾದಷ್ಟು ದಾರಿ. ಕಾನೂನನ್ನು ಬಲ್ಲ ಕೃಷ್ಣ ಅನ್ನೋ ಈ ವ್ಯಕ್ತಿ ಅಮಾಯಕ ಅಬಲೆಯಾದ ಸ್ಮಿತಾಳನ್ನು ದಾರುಣವಾಗಿ ಮಾನಭಂಗ ಮಾಡಿದನೆಂದು ಸಾಕ್ಷಿ ಆಧಾರಗಳಿಂದ ನಿರ್ಧಾರ ಮಾಡಿ ಈ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ವಿಧಿಸಲ್ಪಟ್ಟಿದೆ. ಕಾನೂನು ಬಲ್ಲವನಾಗಿದ್ದರೂ ನಿಜ ಸಂಗತಿಯನ್ನು ಮುಚ್ಚಿಟ್ಟು ಶಾಂತಿಯನ್ನು ವಂಚಿಸಿ ಮದುವೆ ಮಾಡಿಕೊಂಡಿದ್ದಕ್ಕೆ ಕೃಷ್ಣನಿಗೆ 7 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ನಾನು ಇಂಪಾರ್ಟೆಂಟ್ ಅಂದ್ರೆ ನಪುಂಸಕ, ನಾನು ರೇಪ್ ಮಾಡಿದವನು ಅಂದ್ರೆ ಗಂಡಸು ನಪುಂಸಕ, ನಾನು ರೇಪ್ ಮಾಡಿದೆ ಆದ್ರೂ ನಪುಂಸಕ, ನಾನು ನಪುಂಸಕ ಆದ್ರೂ ರೇಪ್ ಮಾಡಿದೆ. ಥ್ಯಾಂಕ್ ಯು. ನಾನು ನಪುಂಸಕ ಆದ್ರೂ ರೇಪ್ ಮಾಡಿದೆ, ನಾನು ರೇಪ್ ಮಾಡಿದೆ ಆದ್ರೂ ನಪುಂಸಕ.